ಯುಗಾದಿ ಅಂತಂದರೆ ಯುಗದ ಆದಿ. ಈ ಥರದ ಒಂದು ವರ್ಷವನ್ನು ಒಂದು ಸಂವತ್ಸರ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ಬೇವು ಬೆಲ್ಲ ಇದು ಕೊಡೋ ಉದ್ದೇಶ ಅಂತ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡೂ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಅನುಭವಿಸ್ಬೇಕಾಗುತ್ತೆ. ಜೊತೆಗೆ ಸಂಜೆ ಹೊತ್ತು ದೊಡ್ಡವ್ರು ಯಾರಿದ್ದಾರೆ ಮನೆಯಲ್ಲಿ ಅವ್ರುಗಳಿಗೆಲ್ರಿಗೂ ಕರೆದು ಅವ್ರಿಗೆ ನಮಸ್ಕಾರ ಮಾಡೋದಿದೆ. ಬೇವು ಬೆಲ್ಲ ಎಲ್ಲರಿಗೂ ಕೊಟ್ಟು ದೇವರು ಒಳ್ಳೇದು ಮಾಡಲಿ, ಈ ವರ್ಷ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ಕ್ಯಾಲೆಂಡರ್ ಇಯರ್ಗೆ ನಾವು ತೊಗೋಬೇಕು ಅಂದರೆ ಜನವರಿ 1 ತೊಗೋಬೋದು. ನಾವು ಆ್ಯಕ್ಚುಲಿ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂದರೆ ಯುಗಾದಿನೇ ನಮ್ಗೆ ಹೊಸ ವರ್ಷ. ಎಲ್ರಿಗೂ ನಮಸ್ಕಾರ. ನಾನು ಪುಲಿಕೇಶಿ ಕಸ್ತೂರಿ, ಭರತನಾಟ್ಯ ಕಲಾವಿದ. ಸಮಸ್ತ ಪ್ರಜಾಧ್ವನಿ ವೀಕ್ಷಕರಿಗೆ ಮತ್ತು ಸಮಸ್ತ ಕುಲ ಬಾಂಧವರಿಗೆಲ್ರಿಗೂ, ಕನ್ನಡ ಜನತೆಗೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂತಂದರೆ ಯುಗದ ಆದಿ. ನಮ್ಮ 60 ಸಂವತ್ಸರಗಳೇನಿದೆ, ಪ್ರತಿ ಚೈತ್ರ ಮಾಸದ ಶುಕ್ಲ ಪಕ್ಷದಿಂದ ಪ್ರಾರಂಭಗೊಂಡು ಕೊನೆಯವರೆಗೂ 365 ದಿವಸಗಳ ನಮ್ಮ ಪಂಚಾಂಗದ ಪ್ರಕಾರವಾಗಿ ನಡ್ಕೊಂಡು ಹೋಗುತ್ತೆ. ಈ ತರಹದ ಒಂದು ವರ್ಷವನ್ನು ಒಂದು ಸಂವತ್ಸರ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ. ಈ ಯುಗಾದಿ ಅನ್ನೋದು ಈ ಸಂವತ್ಸರದ ಪ್ರಾರಂಭದಲ್ಲಿ ನಾವು ಆಚರಣೆ ಮಾಡುವಂಥ ಹಬ್ಬ ಆಗಿದೆ. ಇಲ್ಲಿ ಬೇವು ಬೆಲ್ಲ ಇದು ಕೊಡೋ ಉದ್ದೇಶ ಅಂತ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡೂ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಅನುಭವಿಸ್ಬೇಕಾಗುತ್ತೆ. ಅದರಿಂದಾಗಿ ಬೇವು ಬೆಲ್ಲವನ್ನು ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳೋ ಅಭ್ಯಾಸವೂ ಇದೆ. ಯುಗಾದಿ ಹಬ್ಬವನ್ನು ಅಂದಿನ ದಿನ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಮಾಡಿಕೊಂಡು, ತಲೆಗೆ ಎಣ್ಣೆ ಹಾಕ್ಕೊಂಡು ಅಭ್ಯಂಜನ ಮಾಡಿಕೊಂಡು, ಆನಂತರ ತಳಿರು ತೋರಣಗಳನ್ನೆಲ್ಲ ಕಟ್ಟಿ ದೇವರ ಪೂಜೆ ಮಾಡಿಬಿಟ್ಟು, ಆನಂತರ ಒಬ್ಬಟ್ಟು ಹೋಳಿಗೆ ಇದನ್ನೆಲ್ಲನೂ ಮಾಡಿ ತಿನ್ನೋದು ಒಂದು ಅಭ್ಯಾಸ ಇದೆ. ಜೊತೆಗೆ ಸಂಜೆ ಹೊತ್ತು ದೊಡ್ಡವ್ರು ಯಾರಿದ್ದಾರೆ ಮನೆಯಲ್ಲಿ ಅವ್ರುಗಳಿಗೆಲ್ರಿಗೂ ಕರೆದು ಅವ್ರಿಗೆ ನಮಸ್ಕಾರ ಮಾಡೋದಿದೆ. ಜೊತೆಗೆ ಪಂಚಾಂಗ ಅಂತ ಏನು ಹೇಳ್ತೀವೋ ಅದರ ಶ್ರವಣವನ್ನು ಮಾಡಿ, ಆಯಾ ರಾಶಿ ಅವ್ರಿಗೆ ಏನು ಈ ವರ್ಷದ ಶುಭ ಅಶುಭಗಳೇನಿದೆ ಅವುಗಳನ್ನೆಲ್ಲವನ್ನು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಜೀವನವನ್ನು ಮಾಡೋದು ಒಂದು ಪದ್ಧತಿಯನ್ನು ಬಹಳಷ್ಟು ವರ್ಷಗಳಿಂದ ರೂಢಿಸ್ಕೊಂಡು ಬಂದಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಮೇಡಮ್, ಯುಗಾದಿ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರುವಂತಹ ವಿಚಾರಗಳೇನು? ಮೊದಲೇನು ಅಂದರೆ, ಫಸ್ಟು ನಾವು ಬಾಗಿಲಿಗೆ ತೋರಣ ಕಟ್ತೀವಿ, ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎರಡು ಹಾಕಿ. ಆಮೇಲೆ ರಂಗೋಲಿ ಹಾಕಿ ಮನೆ ಮುಂದೆ ತುಂಬ ಕಲರ್ಫುಲ್ಲಾಗೆಲ್ಲ ರಂಗೋಲಿ ಎಲ್ಲ ಹಾಕ್ತೀವಿ. ಅದಾದ ಮೇಲೆ ಮನೆ ಒಳಗಡೆ ದೇವರ ಮುಂದೆ ದೀಪ ಹಚ್ಚಿ ಬೇವು ಬೆಲ್ಲ ಎಲ್ಲರಿಗೂ ಕೊಟ್ಟು ದೇವರು ಒಳ್ಳೇದು ಮಾಡಲಿ, ಈ ವರ್ಷ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ದೀಪ ಹಚ್ಚಿ, ಆಮೇಲೆ ಅವತ್ತಿನ ದಿವಸ ವಿಶೇಷ ಅಂದರೆ ಒಬ್ಬಟ್ಟೆ ವಿಶೇಷ ಅವತ್ತಿಗೆ. ಅದು ಮಾಡಲೇಬೇಕು, ಪದ್ಧತಿ ಅದು. ಸೊ ಅದಾದ ಮೇಲೆ ಸಂಜೆ ಯಾರಾದರೂ ಸಂಬಂಧಿಕರ ಮನೆಗೋ ಅಥವಾ ಫ್ರೆಂಡ್ಸ್ ಮನೆಗೋ ಹೋಗಿ ಎಂಜಾಯ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತು ಹರಟೆ ಹೊಡೆದು ಎಲ್ಲ ಮಾಡ್ತೀವಿ. ಇದು ನಮ್ಮ ಯುಗಾದಿ ಅಂದ ತಕ್ಷಣ ನಮ್ಗೆ ನೆನಪು ಬರೋದು. ಈಗ ಯುಗಾದಿನ ನಾವು ಹೊಸ ವರ್ಷ ಅಂತ ಹೇಳ್ತೀವಿ. ಒಂದು ಕಡೆ ವೆಸ್ಟರ್ನೈಸೇಷನ್ ಅಂತ ಹೇಳಿಬಿಟ್ಟು ಜನವರಿ 1ನೇ ನ್ಯೂ ಇಯರ್ ಅಂತ ಆಚರಣೆ ಮಾಡ್ತಾರೆ. ನಿಮಗೆ ಏನು ಅನ್ಸುತ್ತೆ, ಅದು ಕರೆಕ್ಟ್ ಅಥವಾ ಈ ಥರ? ಇಲ್ಲ, ಕ್ಯಾಲೆಂಡರ್ ಇಯರ್ಗೆ ನಾವು ತೊಗೋಬೇಕು ಅಂದರೆ ಜನವರಿ 1 ತೊಗೋಬೋದು. ನಾವು ಆ್ಯಕ್ಚುಲಿ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂದರೆ ಯುಗಾದಿನೇ ನಮ್ಗೆ ಹೊಸ ವರ್ಷ ಅಂತ ನಾವು ಕನ್ಸಿಡರ್ ಮಾಡೋದು. ಇವಾಗ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಬೇಕು, ಏನೋ ಒಂದು ನಾಮಕರಣ ಏನೋ ಒಂದು ಮಾಡಬೇಕು ಅಂದಾಗ ದಿನ ವಾರ ಎಲ್ಲ ನೋಡ್ತೀವಿ. ಅವಾಗ ಪಂಚಾಂಗ ಬೇಕೇ ಬೇಕು. ಆ ಪಂಚಾಂಗ ಉಪಯೋಗಿಸೋದೇ ಯುಗಾದಿ ಹಬ್ಬದ ಮಾರನೇ ದಿವಸದಿಂದ. ಅವತ್ತು ಅದರಲ್ಲೆಲ್ಲ ನಾವು ಸುಮಾರೆಲ್ಲ ಓದಿ ಪಂಚಾಂಗ ಶ್ರವಣ ಮಾಡಿ, ಕೆಲವರು ಹಿರಿಯರು ಗೊತ್ತಿರೋರ ಹತ್ರ ಪಂಚಾಂಗ ಶ್ರವಣ ಮಾಡಿಸಿ ಅದರಲ್ಲಿ ಯಾವ್ಯಾವ ರಾಶಿಗೆ ಏನೇನು ಅನುಕೂಲಗಳಿದೆ ಅನಾನುಕೂಲಗಳಿದೆ ಅದೆಲ್ಲ ನಾವು ಮಾಡ್ಕೋತೀವಿ, ನೋಡಿಕೊಂಡು ಅದು ಮಾಡ್ತೀವಿ. ಹಾಗಾಗಿ ನಾವು ಭಾರತೀಯರಾಗಿರೋದ್ರಿಂದ ನಮಗೆ ಯುಗಾದಿನೇ ವರ್ಷದ ಮೊದಲನೇ ದಿನ ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ.